ಏನಂತ ಸಾರಲಿ ಗುರುವೇ ಗುರುಮಂಟೇದ ಲಿಂಗಯ್ಯ ಅಪ್ಪ ಏನಂತ ಸಾರಲಪ್ಪ ಪರಂಜ್ಯೋತಿ ಮಂಟೆ ಲಿಂಗಯ್ಯ ಲಕ್ಷಕನ ಮಗನ ತಂದು ಭಿಕ್ಷಕನ ಮಾಡಿ ಪಾಳ್ಯಗಾರನ ಮಗನ ತಂದು ಪರದೇಶಿ ಮಾಡಿ ಏನಂತ ಸಾರಲಪ್ಪ ಎಂಬುದಾಗಿ ಆ ಸಿದ್ದಪ್ಪಾಜಿಯವರು ಆ ದೊಡ್ಡಮ್ಮ ತಾಯಿ ಮನೆ ಒಳಗೆ ದಾನ ಸಾರಿಸಿದ್ದಾರೆ. ಹರಣ ದೇವರ ಭಿಕ್ಷಾ, ಹರಣ ದೇವರ ಭಿಕ್ಷಾ, ಗುರುದೇವರ ಭಿಕ್ಷಾ, ಸಾಧು ಸಂಗಯ್ಯನ ಭಿಕ್ಷಾ, ಜ್ಯೋತಿ ಲಿಂಗಯ್ಯನ ಭಿಕ್ಷಾ, ಕಲ್ಯಾಣ ದೇವರ ಭಿಕ್ಷಾ, ವಿಲಾಸದವರ ಭಿಕ್ಷಾ, ಮೂರ್ತಿಗಳ ಭಿಕ್ಷಾ, ಕಣ್ಣಯ್ಯನ ಭಿಕ್ಷಾ, ಜೋಡಿಯ ದಾತನ ಭಿಕ್ಷಾ, ಜ್ಯೋತಿ ಲಿಂಗನ ಭಿಕ್ಷಾ. ನನ್ನ ಸಾಕಲು ದೊಡ್ಡಮ್ಮ ತಾಯಿಯ ಮನೆಯ ಒಳಗೆ ಮೊದಲು ಭಿಕ್ಷಾ ಎಂದಾರಂತೆ ಸಿದ್ದಯ್ಯ ಸಿದ್ದಪ್ಪಾಜೆ ಮೊರದ ಒಳಗೆ ಮುತ್ತು ಮುರುಪಾವು, ರತ್ನಾವೇ ಮುರುಪಾವು, ಬಂಗಾರವೇ ಮುರುಪಾವು, 5 ಪಾವು ಬೆಣತಕ್ಕಿ, ಅಚ್ಚಾರ ಮಾನೆ ಬೇಳೆ, ತುಂಬವಳೆ ದೊಡ್ಡಮ್ಮ, ಹತ್ತನೇ 5 ಅಡಕೆ, ಸಣ್ಣದೊಂದು ಹಣವ, ಬೆಂಕಿ ಸೊಪ್ಪುಗ ಮಡಿಗೆ. ತಾಯಿ ದಾನ ತಂತಾಳಲ್ಲ ಜಗನ ಮನೆ ದೊಡ್ಡಮ್ಮ ತಾಯಿ ದೊಡ್ಡಮ್ಮ ತಾಯೇ ದಯ ಮಾಡೋ. ಗುರುವೇ ಇಂದು ಮಾರಿದ ಗಂಡ ಮುಂಗೊಂಡಕ್ಕೆ ಒಡೆಯ ಕುಂದು ಪೂಜೆಗೆ ಕರೆದು ಮಂಟೇದ ಲಿಂಗಯ್ಯ. ದೊಡ್ಡ ತಾಯಿ ಎತ್ತರ ಬರುವುದರ ಮುತ್ತು ರಕ್ತ ಬೆಳ್ಳಿ ಬಂಗಾರವನ್ನು ತುಂಬಿಕೊಂಡು ತಾಯಿ ಆ ಮಗನಿಗೆ ಭಿಕ್ಷೆ ಕಲಿಸಿದ್ದಾರೆ. ತಾಯಿ ದೊಡ್ಡ ತಾಯಿಯವರು ಕಂದ ಚೇಳಿಗೆಯ ಒಡ್ಡಿ ತಾಯಿ ದೊಡ್ಡಮ್ಮನ ಮನೆಯ ಭಿಕ್ಷವಾಗಿಸಿಕೊಂಡು ನನ್ನಪ್ಪ ತಾಯಿ ದೊಡ್ಡಮ್ಮನ ಮನೆ ಯಾವ ರೀತಿ ಆಶ್ವಾಸ ಮಾಡುತ್ತಿದ್ದಾರೆ. ದಾನ ಕೊಟ್ಟವರ ಮನೆ ಜೋಡಿಗೆ ಒಂದಾಗಲಪ್ಪ ಸಿದ್ದಯ್ಯ ನನಗೆ ಭಿಕ್ಷಾ ಕೊಟ್ಟವರ ಮನೆ ಲಕ್ಷ ಭಾಗ್ಯವಾಗಲಪ್ಪ ಸಿದ್ದಯ್ಯ ಕಂಡೇದ ಸಿದ್ದಯ್ಯ ದಯ ಮಾಡೋ. ದಾನ ಕೊಟ್ಟವರ ಮನೆ ಜೋಡಿಗೆ ಒಂದಾಗಲಿ, ಭಿಕ್ಷೆ ಕೊಟ್ಟವರ ಮನೆ ಲಕ್ಷ ಭಾಗ್ಯವಾಗಲಿ ಅಂತೇಳಿ ನನ್ನಪ್ಪ ಇಲ್ಲಿ ಸಿದ್ದಪ್ಪಾಜೆ. ಸಾಕದಂತ ದೊಡ್ಡಮ್ಮ ತಾಯಿಯ ಮನೆಯ ಅರಸುತ್ತವರೇ ನನ್ನಪ್ಪ ಜವರು ಸಿದ್ದಯ್ಯ ಸ್ವಾಮಿ ಬನ್ನಿ. ಲಿಂಗಯ್ಯೋ ನೀವೇ ಬನ್ನಿ. ಅಪ್ಪ ನೆಂಬಿದವರ ಮನೆಯ ಒಳಗೆ ಬಿಟ್ಟುತ್ತಾಗಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ನಿನ್ನ ಜನದವರ ಮನೆಯ ಒಳಗೆ ಮನವಾಗಲಾಡುವಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಂಟೇದ ಲಿಂಗಯ್ಯೋ ನೀವೇ ಬನ್ನಿ. ದಾನ ಕೊಟ್ಟರು ಮನೆ